ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕ್ಷಮೆಯ ಶ್ರೇಷ್ಠತೆ. ಅದಕ್ಕೆ ಆಧಾರವಾಗಿ ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ, ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ. ನೋಡ್ರಿ, ಕ್ರಿಸ್ತನು ನಮ್ಮನ್ನು ಹೇಗೆ ಕ್ಷಮಿಸಿದ್ದಾರೋ ನಾವು ಸಹ ಮತ್ತೊಬ್ಬರನ್ನು ಹಾಗೆ ಕ್ಷಮಿಸಬೇಕಂತೆ. ನಾವು ಪಾಪಿಗಳಾಗಿದ್ದಾಗ ದೇವರು ಕ್ಷಮಿಸಿದರು. ನಮ್ಮ ಪಾಪವನ್ನು ಎಣಿಕೆ ಮಾಡದೆ, ನೋಡದೆ, ಮನಸ್ಸಿನಲ್ಲಿಟ್ಟುಕೊಳ್ಳದೆ ಅವರು ಕ್ಷಮಿಸಿದರು. ಅದೇ ವಿಧದಲ್ಲಿ ನಾವು ಸಹ ಬೇರೆಯವರ ತಪ್ಪುಗಳನ್ನು ಕ್ಷಮಿಸಬೇಕು. ಒಂದು ನಡೆದ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷರಾಗಿದ್ದ ನೆಲ್ಸನ್ ಮಂಡೇಲಾ ಅವರ ಸುದೀರ್ಘ ಹೋರಾಟದ ನಂತರವಾಗಿ ಅಧ್ಯಕ್ಷರಾದರು. ಒಂದು ದಿನ ಅವರು ತಮ್ಮ ಭದ್ರತಾ ಸಿಬ್ಬಂದಿಯೊಂದಿಗೆ ನಗರದ ರೆಸ್ಟೋರೆಂಟಿಗೆ ಹೋದರು. ಎಲ್ಲರೂ ತಮ್ಮ ನೆಚ್ಚಿನ ಆಹಾರವನ್ನು ಆರ್ಡರ್ ಕೊಟ್ಟು ಕುಳಿತುಕೊಂಡಿದ್ದರು. ಆಗ ಆಕಸ್ಮಿಕವಾಗಿ ಎದುರಿನ ಟೇಬಲ್ ಗಮನಿಸಿದ ಅಧ್ಯಕ್ಷರು ಆಹಾರಕ್ಕಾಗಿ ಅಲ್ಲಿ ಒಬ್ಬನೇ ಕಾಯುತ್ತಿರುವುದನ್ನು ನೋಡಿ ತನ್ನ ಸಿಬ್ಬಂದಿಯನ್ನು ಕಳುಹಿಸಿ ತನ್ನೊಂದಿಗೆ ಬಂದು ಒಟ್ಟಿಗೆ ಊಟ ಮಾಡುವಂತೆ ಹೇಳಿ ಕಳುಹಿಸಿದರು. ಅವರು ಅದರಂತೆ ಅವರ ಜೊತೆಯಲ್ಲಿ ಬಂದು ಕುಳಿತು ಊಟ ಮಾಡಿ ಹೊರಟು ಹೋದರು. ಆಗ ಆ ಸಿಬ್ಬಂದಿ ಅಧ್ಯಕ್ಷನಿಗೆ, ಆ ಮನುಷ್ಯನು ತುಂಬ ಅನಾರೋಗ್ಯದಿಂದ ಕಾಣುತ್ತಾನೆ, ಅವನು ತಿನ್ನುತ್ತಿದ್ದಂತೆ 2 ಕೈಗಳು ನಡುಗುತ್ತಿದ್ದವು ಎಂಬುದಾಗಿ ತಿಳಿಸಿದರು. ಅದಕ್ಕೆ ಅಧ್ಯಕ್ಷರು, ಅದು ಹಾಗಲ್ಲ ವಿಷಯ, ನಿಜ ಏನು ಗೊತ್ತಾ, ನಾನು ಮೊದಲು ಸೆರೆಮನೆಯಲ್ಲಿದ್ದಾಗ, ಜೈಲಿನಲ್ಲಿದ್ದಾಗ ಈ ವ್ಯಕ್ತಿಯೇ ನನ್ನ ಜೈಲು ಕಾವಲುಗಾರನಾಗಿದ್ದ. ಅವನು ಆಗಾಗ ನನ್ನನ್ನು ಬಹಳ ಪೀಡಿಸುತ್ತಾ ಇದ್ದ, ನನಗೆ ಬಹಳ ಹಿಂಸೆ ಕೊಟ್ಟಿದ್ದಾನೆ. ಈಗ ನಾನು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷನಾಗಿರುವುದರಿಂದ ನಾನು ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆಂಬುದಾಗಿ ನೆನೆಸಿ ಅವನು ನಡುಗುತ್ತಾ ಇದ್ದಾನೆ. ಅವನಿಗೆ ಅನಾರೋಗ್ಯ ಅಲ್ಲ, ಅವನು ಚೆನ್ನಾಗೇ ಇದೆ ಎಂಬುದಾಗಿ ಹೇಳಿದರು. ನೋಡ್ರಿ, ಪ್ರತೀಕಾರದ ಮನಸ್ಥಿತಿ ಒಂದು ರಾಷ್ಟ್ರವನ್ನು, ಒಬ್ಬ ವ್ಯಕ್ತಿಯನ್ನು ತಟ್ಟಿ ಎಬ್ಬಿಸುವುದಿಲ್ಲ, ಅದು ನಾಶಪಡಿಸ್ತದೆ. ಅವರು ಆ ವಿರೋಧತ್ವವನ್ನು ನೆನೆಸಿ ಏನಾದರೂ ಮಾಡಬಹುದಾಗಿತ್ತು. ಹಾಗೆ ನೆಲ್ಸನ್ ಮಂಡೇಲಾ ಅವರು ಮಾಡಲಿಲ್ಲ. ಆ ವ್ಯಕ್ತಿಯನ್ನು ಕ್ಷಮಿಸಿ ಅವರ ಜೊತೆಯಲ್ಲಿ ಊಟಕ್ಕೆ ಕರೆದಿದ್ದರು. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಸ್ವಾಮಿ ಎಲ್ಲದಕ್ಕೂ ಮಾದರಿಯಾಗಿದ್ದಾರೆ. ಅವರು ಶಿಲುಬೆಯಲ್ಲಿ ತಂದೆಯೇ ಅವರೇನು ಮಾಡುತ್ತಾರೆ ಅರಿಯರು ಎಂಬುದಾಗಿ ಕ್ಷಮಿಸಿ ಪ್ರಾರ್ಥನೆ ಮಾಡಿದರು. ಓ ಸ್ತೋತ್ರ. ಪ್ರೀತಿಯುಳ್ಳ ದೇವ ಜನರೇ, ಆದರೆ ನಾವು ನಮ್ಮ ಜೀವಿತದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಮ್ಮ ಪರಿಚಿತರಿಂದ, ಸ್ನೇಹಿತರಿಂದ, ಬಂಧು ಮಿತ್ರಾದಿಗಳಿಂದ ನಮಗೇನೋ ಒಂದು ಆಘಾತ, ಸಂಕಟಗಳು, ಓ ಸ್ತೋತ್ರ, ಅವರಿಂದ ನಮಗೆ ಕಿರಿಕಿರಿಗಳು ಉಂಟಾಗುವಾಗ ಅವರನ್ನು ನಾನು ಮಾತನಾಡಿಸುವುದಿಲ್ಲ, ಕ್ಷಮಿಸುವುದಿಲ್ಲ ಎಂಬುದಾಗಿ ಹೇಳುತ್ತೇವೆ. ಹಾಗೆ ಹೇಳಬೇಡ್ರೆ. ನಾವು ಕ್ಷಮಿಸಿಲ್ಲವಾದರೆ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ. ನಾವು ಇತರರನ್ನು ಕ್ಷಮಿಸಿದರೆ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ. ಅದಕ್ಕೆ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡಿದೆವು, ಕ್ರಿಸ್ತನು ಕ್ಷಮಿಸಿದಂತೆ ನೀವು ಸಹ ಕ್ಷಮಿಸಿರಿ. ಹಾಗಿರುವುದಾದರೆ ಆ ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡು, ದೇವರೇ, ಆ ಕ್ಷಮಾಪಣೆಯ ಆ ಪ್ರೀತಿಯನ್ನು ಪ್ರತಿಯೊಬ್ಬರಿಗೆ ತೋರಿಸಲಿಕ್ಕೆ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ವಚನದಲ್ಲಿ ನಾವು ಓದಿಕೊಂಡ ಹಾಗೆ ನೀವು ಕ್ಷಮಿಸಿದಂತೆ ನಾವು ಕ್ಷಮಿಸಲಿಕ್ಕೆ ಕೃಪೆ ಕೊಡ್ರಿ. ದೇವರೇ, ನಮ್ಮ ಜೀವಿತದಲ್ಲಿ ಯಾರೆಲ್ಲ ನಮಗೆ ವಿರೋಧವಾಗಿ ಎದ್ದರು, ದೇವರೇ, ನಮಗೆ ವಿರೋಧವಾಗಿ ಹಾಗೆತನ ಮಾಡಿದ್ದರು, ನಮ್ಮ ಮನಸ್ಸನ್ನು ನೋಯಿಸಿದರು, ಅವರೆಲ್ಲರನ್ನ ಕ್ಷಮಿಸಲಿಕ್ಕೆ ಕೃಪೆ ಕೊಡ್ರಿ. ದೇವರೇ, ನಿನ್ನ ಕೃಪೆ ನಮಗೆ ಬೇಕು. ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ನಿನ್ನ ಕರಗಳಲ್ಲೂ ಒಪ್ಪಿಸಿಕೊಡ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕ್ರಿಸ್ತನು ಕ್ಷಮಿಸಿದಂತೆ ಮತ್ತೊಬ್ಬರನ್ನು ಕ್ಷಮಿಸೋಣ. ದೇವರು ತಾನೇ ನಿಮಗೆ ಕೃಪೆಯನ್ನು ಅನುಗ್ರಹಿಸಲಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.
ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.